ಆವಾಗ ಒಂದು ಈ ಬಿಲ್ಗಳನ್ನ 2-3 ಬಿಲ್ಗಳನ್ನ ಪರ್ ಡೇ ತರಬೇಕು ಅಂತ ಅವತ್ತು ಮಾತುಕತೆ ಆಗಿ ಅವತ್ತು ಆ ಥರ ಅಜೆಂಡಾ ಇತ್ತು, ಆ ಥರ ತೀರ್ಮಾನ ಕೂಡ ಆಗಿತ್ತು. ಅಲ್ಲ, ಅವ್ರು ಹೇಳಿದ್ರು 13-14 ಬಿಲ್ಗಳು ಬರ್ತಾ ಇದೆ ಅಂತ ಹೇಳಿದ್ರು. ಬರ್ತಾ ಇದೆ, ಅದನ್ನ ಡಿವೈಡ್ ಮಾಡಿ ಕಡೆವರೆಗೂ ಅಂತ. ಅದು ಒಂದೇ ದಿವಸ ಎಷ್ಟೊಂದೆಲ್ಲ ತಂದ್ರೆ ನಿಮ್ಗೆ ಗೊತ್ತಿದೆ. ಅಂದ್ರೆ ಇದರ ಅರ್ಥ ಸಭಾಪತಿಗಳೇ, ಅವರು ಚರ್ಚೆಯಲ್ಲಿ ಭಾಗವಹಿಸಾಗಿದ್ರೆ ಖಂಡಿತ ದಿಸಕ್ಕೆ ಕೆಲವು 2-3 ಬಿಲ್ಗಳನ್ನ ತಂದು ಮಾಡಬಹುದು. ಅವರು ಯಾವುದೇ ಬಿಲ್ಗಳ ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ. ನಾನು ಅಲ್ಲಿ ಚೇರ್ನ ಕೇಳ್ತಾ ಇದ್ದೀನಿ. ಹಾಗಾದ್ರೆ ಸಭಾನಾಯಕರು ಸಭಾಧ್ಯಕ್ಷರು ನಾನು ಸಭಾಪತಿಗಳಿಗೆ ಉದ್ದೇಶ ಮಾತಾಡ್ತಾ ಇದ್ದೀನಿ. ನಾನು ಕೇಳಿ ಮಾಡಿ ಅವ್ರು ಸಭಾಪತಿದ್ದಾರೆ, ಪೀಠಕ್ಕೆ ಭಾರಿ ತೂಕವಾಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಕೂರಿಸಿದ್ವಿ ಅಲ್ಲಿ, ಆಯ್ತಾ? ಹಾಗಾಗಿ ಇದು ಒಂದು ವಿಚಾರ ಆಯಿತು. ಇನ್ನೊಂದು ವಿಚಾರ ಬಹಳ ಗಂಭೀರವಾಗಿತ್ತು. ಅಂದರೆ ಈಗ ಪರ ವಿರೋಧಗಳು ಇನ್ನು ಘೋಷಣೆಗೆ ಹೋಗೋದು, ಧಿಕ್ಕಾರಕ್ಕೆ ಹೋಗೋದು, ಇವೆಲ್ಲ ರಾಜಕೀಯ ಇದರೊಳಗಡೆ ಸರ್ವೇ ಸಾಮಾನ್ಯ. ಅದು ವಿಚಾರಗಳು ಅವರು ಕೂಗಿದ್ದಾರೆ, ನಾವು ಕೂಗಿದ್ದೀವಿ, ಎಲ್ಲ ಆಗಿದೆ. ಇಲ್ಲಿ ನಮಗೊಂದು ಬಂದಿದ್ದ ವಿಚಾರಗಳು ಅಂತ ಹೇಳಿದ್ರೆ, ನಾವು ಇಲ್ಲಿ ವಿರೋಧ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಫ್ ಯು ಆರ್ ಯೂಸಿಂಗ್ ಎನಿ ಅನ್ಪಾರ್ಲಿಮೆಂಟ್ ವರ್ಡ್ಸ್, ಆ ವರ್ಡ್ಸ್ಗಳಿಗೆ ಸೀಮಿತ ಆಗೋಂಥ ವರ್ಡ್ ಪದ ಉಪಯೋಗಿಸಿದ್ರು, ಅದನ್ನು ಕಡದಿಂದ ತೆಗಿಬೇಕು ಅಂತ ಆ ಕಡೆಯಿಂದ ಯಾರು ವಿರೋಧ ಮಾಡಿದರೆ, ಈ ಕಡೆಯಿಂದ ವಿರೋಧ ಮಾಡಿದರೆ ಅದು ತೆಗಿತಕ್ಕಂಥದ್ದು ಸರ್ವೇ ಸಾಮಾನ್ಯ. ನಾವಿಲ್ಲಿ ಏನು ಘೋಷಣೆಗೆ ಹೋಗಿದ್ದು, ಎಲ್ಲ ಹೋಗಿದ್ವಿ, ಎಲ್ಲರೂ ಯಾವುದು ಕಡ್ತಕ್ಕೆ ಹೋಗಬಾರ್ದು ಅಂತ ಆದರೆ ಇದು ಹೇಗೆ ಭಾಷೆ ಬಳಕೆ ಕೇಳಿ ಅಲ್ಲ, ಭಾಷೆ ಬಳಕೆ ಈಗ ನೀವು ಹೇಳಿದ್ರಿ, ನನ್ನ ಕೇಳಬೇಕು. ನೀವು ಹ್ಯಾವ್ ಆಸ್ಕ್ಡ್ ಮೀ, ಸಿ ವಾಟ್ ಆರ್ ವಿ ಸೆಂಡಿಂಗ್ ದ ಮೆಸೇಜ್. ನಾ ಅವತ್ತು ಹೇಳ್ತೆ, ಇವತ್ತು ಹೇಳ್ತೀನಿ. ವಾಟ್ ಇಸ್ ದ ಮೆಸೇಜ್ ವಿ ಆರ್ ಸೆಂಡಿಂಗ್ ಇನ್ ದ ಹೌಸ್? ಅವತ್ತು ಹೇಳ್ದೆ, ಈ ಸದನ ಈ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನರಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದು 300 ಜನ, 224 MLA, 74 MLCಗಳು. ವಿ ಹ್ಯಾವ್ ಪ್ರಿವಿಲೇಜ್ ಆಫ್ ಸಿಟ್ಟಿಂಗ್ ಕಮಿಟಿ ಹೌಸ್. ಇಲ್ಲ ಕೇಳಿ, ಹಾಗಿರುವಾಗ ಇಲ್ಲಿ ನಿಂತ್ಕೊಂಡು ಸ್ಲೋಗನ್ ಹಾಕೋದು, ಯಾರು ಸದಸ್ಯ ಇಲ್ಲ ಅಂತವ್ರ ಬಗ್ಗೆ ಆ ವಿಚಾರಗಳು ಹೇಳೋದು. ಮತ್ತೆ ನಾನು ಅವ್ರಿಗೂ ಹೇಳಿದ್ದೀನಿ, ಅವ್ರದ್ದು ಕಡತ ಹೋಗ್ಬಾರ್ದು ಅಂತ ಹೇಳಿದ್ದೀನಿ. ನಿಮ್ದು ಮಾತ್ರ ಅಲ್ಲ, ಅವ್ರು ಏನಾದ್ರು ಮಾತಾಡೋದು ಅದು ಕಡತಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ದೀನಿ. ಅನ್ಲೆಸ್ ಐ ಕಾಲ್ ದೆಮ್, ನೋಬಡಿ ಇಸ್ ಯಾರ್ದು ಹೋಗ್ಬಾರ್ದು ಅಂತ ನೀವು ತೆಗೆದು ನೋಡಿ. ನೀವು ಐ ಹ್ಯಾವ್ ಟೋಲ್ಡ್ ದೆಮ್. ಎಲ್ಲಿವರೆಗೂ ಆಡಳಿತ ಇರ್ಬೋದು, ವಿರೋಧ ಪಕ್ಷದ ಇರ್ಬೋದು, ನಮ್ಮ ನಡವಳಿಕೆ ನಾವೇ ಮಾಡ್ಕೋಬೇಕು. ಇಡೀ ರಾಜ್ಯ ನಮ್ಮನ್ನು ನೋಡ್ತಾ ಇದೆ, ಲೈವ್ ಟಿವಿ ತೋರಿಸ್ತಾ ಇರ್ತಾರೆ. ನಮ್ಮನ್ನು ನಾವೇ ನಿಯಂತ್ರಣ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದು ಯಾರು ಮಾಡೋದು ಹೇಳಿ? ಸೊ ಶುಡ್ ಬಿ ಸಮ್ ರಿಸ್ಟ್ರಿಕ್ಷನ್ಸ್ ಪ್ರತಿಯೊಬ್ಬರಿಗೆ. ನಾನು ಕೂಡ ಪ್ರತಿಯೊಬ್ಬರು ಕೂಡ ನಾವು ನೋಡ್ಕೋಬೇಕು. ಅದರಿಂದ ನಾನೇನು ಹೇಳಿದ್ದು, ನಾನು ಯಾವ ವಿಚಾರಗಳನ್ನ ಇವಾಗ 20 ಜನ ನಿಂತ್ಕೊಂಡು ಕೂಗ್ತಾರೆ, ಅದು ಕಡ್ತಲ್ಲಿ ಹೋಗ್ಬೇಕಾದ್ರು ಹೇಳಿ. ನೀವು ಒಬ್ರು ನಿಂತ್ಕೊಂಡು ಮಾತಾಡಿದ್ರೆ ಪರವಾಗಿಲ್ಲ. ನಾವು ಹೇಳೋದೇನಂದ್ರೆ, ಇಫ್ ಇಟ್ ಈಸ್ ಎ ಅನ್ಪಾರ್ಲಿಮೆಂಟರಿ ಅಂತ ಇದ್ದಾಗ ಮಾತ್ರ ಅದನ್ನ ತೆಗಿಬೇಕಾದ್ದು ಸದನದ ಗೌರವ. ಸೊ ಲೆಟ್ ಮಿ ವಾಚ್ ನಾವು. ಈಗ ಮುಂದೆ ವಾಚ್ ಮಾಡ್ತೀನಿ ನಾನು. ಅಲ್ಲ, ವಾಚ್ ಮಾಡ್ತೀನಿ ನಾನು. ಅಲ್ಲ, ಎಲ್ಲಿವರೆಗೂ ಸದನದಲ್ಲಿ ಮನವಿ ಎಷ್ಟೇ ಇದು ಅಲ್ಲ, ನೀವು ಯಾವ ತರ ಬೇಕಾದ್ರೆ ಡಿಸಿಷನ್ ಐ ವಿಲ್ ವಾಚ್ ದ ಮೆಂಬರ್ಸ್ ಆಫ್ ಬೋತ್ ದ ಪಾರ್ಟೀಸ್. ಎಲ್ಲಿವರೆಗೂ ನಮ್ಮನ್ನ ನಾವೇ ನಿಯಂತ್ರಣ ಮಾಡ್ಕೊಳ್ಳೋದಿಲ್ಲ. ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೀವಿ, ಅದ್ರಲ್ಲಿ ಎರಡು ಮಾತಿಲ್ಲ. ನಾನು ವಿರೋಧ ಪಕ್ಷದವ್ರಿಗೆ ಅವರ ಹಕ್ಕಿಗೆ ಚ್ಯುತಿ ಬರುವಂತಹ ಯಾವುದೇ ಕೆಲಸ ಮಾಡಲ್ಲ. ಆದ್ರೆ ಯಾವ ರೀತಿ ನಡೀತಾ ಇದೆ ಸದನ ಅದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾನು ಹೇಳ್ಬೇಕಂತ ಹೇಳಿದ್ರೆ, ಇವತ್ತು ಬೆಳಗ್ಗೆ ನಾನು ನೆನ್ನೆ BSc ನಮ್ಮ ಫ್ಲೋರ್ ಲೀಡರ್ಸ್ ಮೀಟಿಂಗ್ನ ಕರೆದೆ. ಅಲ್ಲ ಕೇಳಿ, ಇಲ್ಲಿ ಕರೆದೆ, 10 ಗಂಟೆ ಕರೆದೆ. ಮತ್ತೆ 2ನೇ ಸಲ ಫೋನ್ ಮಾಡಿದೆ. ಇವತ್ತು ಬೆಳಿಗ್ಗೆನೂ ಕೂಡ 7:52ಕ್ಕೆ ಅವ್ರಿಗೂ ಫೋನ್ ಮಾಡಿ ನಮಗೆ ಹಿಂದಿನ ಶುಕ್ರವಾರನೇ ನಾನು ಬೆಳಿಗ್ಗೆ ನಮ್ಮ ವಿರೋಧ ಪಕ್ಷ ನಾಯಕಿಗೆ ಕಾಲ್ ಮಾಡಿದೆ. ಅಂದರೆ ಕೇಳಕ್ಕೆ ಏನು, ಬಿಕಾಸ್ ನಾನು ಪತ್ರಿಕೆಯಲ್ಲಿ ಓದಿದೆ, ಯಾವುದೋ ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಬೆಳಿಗ್ಗೆ ಐ ಜಸ್ಟ್ ವಾಂಟೆಡ್ ಟು ನೋ ವಾಟ್ ಟು ಡೂ ವಿತ್ ದ ಹೌಸ್. 7:52ಕ್ಕೆ ಅವ್ರಿಗೆ ಫೋನ್ ಮಾಡಿದೆ, ಅವ್ರ ಫೋನ್ ಎತ್ತಿಲ್ಲ. ರವಿಕುಮಾರ್ ಅವ್ರಿಗೆ 7:54ಕ್ಕೆ ಫೋನ್ ಮಾಡಿ, ಚೀಫಿಗೆ ಫೋನ್ ಮಾಡಿದೆ. ಅಲ್ಲ, ನನಗೆ ಸಿಕ್ಕಿಲ್ಲ. ಐ ಡೋಂಟ್ ನನ್ನ ಲೆಟ್ ಮಿ ನಾನು ನಿಮಗೆ ರೆಕಾರ್ಡ್ಸ್ ಕಳ್ಸಿಕೊಡ್ತೀನಿ ಬೇಕಾದ್ರೆ. ಅಲ್ಲ ಕೇಳಿ, ನಾನು ಬೆಳಗ್ಗೆ ಹೇಳಿದೆ. ಅವ್ರು ಮಾಡಿಬಿಟ್ಟು ನಾನು ಇಬ್ಬರಿಗೆ ಫೋನ್ ಮಾಡಿದೆ. ದೆನ್ ಐ ಥಾಟ್ ಲೆಟ್ ಮಿ ಟು ವಾಟ್ ಟು ಡೂ ವಿತ್ ದ ಹೌಸ್, ಹೇಗೆ ಹೌಸ್ ನಡೆಸಬೇಕಂತ ಕೇಳಬೇಕಲ್ಲ. ನಿಮ್ಮ ಕಾಳಜಿ ಬಗ್ಗೆ. ಆಮೇಲೆ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೂ ನಾನು ಕೂತಿದ್ದೆ. ಮತ್ತೆ ನಮ್ಮ ಇವರೆಲ್ಲ ನಮ್ಮ ಬೋಸರಾಜು ಅವರು, ಸಭಾನಾಯಕರು ಬಂದಿದ್ರು. 11 ಗಂಟೆ ಯಾವುದೇ ಮಾಹಿತಿ ಇಲ್ಲ, ಒಂದು ಫೋನು ಇಲ್ಲ, ಏನು ನಾವು ಬರ್ತೀವೋ ಬರಲ್ವೋ ಅಂತ ನಮಗೂ ಮಾಹಿತಿ ಸಿಗಲಿಲ್ಲ. ಸೊ ಐ ಹ್ಯಾಡ್ ಟು ಸ್ಟಾರ್ಟ್ ದ ಹೌಸ್. ನಾನು ಮಾಡಿದ ತಪ್ಪ? ಬಟ್ ಇಲ್ಲ ಅದು ತಪ್ಪು. ನಾನು 10 ಗಂಟೆಗೆ ಬಂದಿದ್ದೆ ಬೆಳಿಗ್ಗೆ. ನಮ್ಮ
ಮಾಡಿದ್ರೆ ಪ್ರಯತ್ನ ಮಾಡಿದಿರಿ. ಇಲ್ಲ ಆಗ ನಾನು ತಗೊಳಕ್ ಆಗ್ಲಿಲ್ಲ. ತಕ್ಷಣ ನಮ್ದು ಇದು ಗೊತ್ತಾಯ್ತು, protest ಗೊತ್ತಾಯ್ತು. ಇತ್ತು. ನಾನು ಅದಕ್ಕೆ ಹೋಗ್ಬಿಟ್ಟೆ. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಮಾಡಿದ್ರು ಅಂತ. ಆಮೇಲೆ ನಾನು ನೋಡಿದೆ ಅದಕ್ಕೆ ಅದೇ ವಿಷಯ. ಬಟ್ ಇದು ನಾವು ಹೋಗಕ್ ಆಗೋದಿಲ್ಲ. ಇಲ್ಲ ನನ್ಗೆ ಏನಿಲ್ಲ, ಒಂದೇ ಒಂದು ನಿಮ್ಗೆ ಸಂದೇಶ ಫೋನ್ ಮಾಡಿ, ನೀವು 11 ಗಂಟೆ ಜಾಗದಲ್ಲಿ 11:15 ಸ್ಟಾರ್ಟ್ ಮಾಡಿ ಹೇಳ್ತಾರೆ, 11:15 ಸ್ಟಾರ್ಟ್. ಅಲ್ಲಲ್ಲ ಸರಿ, ಅದು ನಾವು ಮಾಡಿಲ್ಲ. ಸೊ ಅದು ತಪ್ಪು. ಅಷ್ಟೇ, ಯಾಕಂದ್ರೆ ನಾನು ಪ್ರಯತ್ನ ಮಾಡಿದೆ. ನೀವು ಮಾಡಿದ್ದೀರಿ. ಯಾಕೆ ಅಂತಂದ್ರೆ ಅವತ್ತಿನ ದಿವಸ ಮೀಟಿಂಗ್ ಅಲ್ಲೇನೆ ಅದು ಪ್ರಸ್ತಾಪ ಆಗಿತ್ತು. ಅದರಿಂದಾಗಿ ನಮಗೂ ಬಿಸಿ ಇದ್ದಿದ್ರಿಂದ ಅಲ್ಲ, ನಂಗೆ ಹೇಳ್ಬಿಡ್ಸಾಕಿತ್ತು. ಅದು ನಾವು ಹೇಳ. ನೀವೊಂದು ಫೋನ್ ಮಾಡಿ, ಇಲ್ಲ ಚೀಫ್ ವಿಪ್ ನಂಗೆ ಫೋನ್ ಮಾಡಿ, ನಮ್ದೊಂದು ಕಾರ್ಯಕ್ರಮ ಇದೆ, ನಾವು ಬರೋದು 11 ಗಂಟೆ ಆಗಲ್ಲ, 12 ಗಂಟೆಗೆ ಬರ್ತೀವಿ. ನಾನು ಅವ್ರಿಗೆ ಹೇಳಿದೆ ಹೇಳ್ಬಿಡಿ ಅಂತ. 7 ಗಂಟೆ 19 ನಿಮಿಷಕ್ಕೆ ಫೋನ್ ಮಾಡಿದ್ದೀರಾ? ನಾನು ನೋಡಿದ್ದೆ ಇರಲಿ. ನಾನು ಅವಾಗ ವಾಕಿಂಗ್ ಹೋಗಿದ್ದೆ, ಬಂದೆ, ಆಮೇಲೆ ನಿಮಗೆ ವಾಪಸ್ ಫೋನ್ ಮಾಡಿದೆ, ನೀವು ಫೋನ್ ರಿಸೀವ್ ಮಾಡಲಿಲ್ಲ. ಮಾಡಿಲ್ಲ. ನಾನು ಟೈಮಿಂಗ್ ಹೇಳ್ತೀನಿ, ಯಾವಾಗ ಮಾಡಿದ್ದೀನಿ ಅಂತ ಹೇಳ್ತೀನಿ. 7 ಗಂಟೆ 52 ನಿಮಿಷಕ್ಕೆ ನಾನು ವಾಪಸ್ ಫೋನ್ ಮಾಡಿದ್ದೀನಿ, ನೀವು ರಿಸೀವ್ ಮಾಡಲಿಲ್ಲ. 2 ಸರಿ ರಿಂಗ್ ಮಾಡಿಸಿದೆ, ವಾಪಸ್ ಮಾಡಲಿಲ್ಲ. ಬಹುಶಃ ನೀವು ಹಿಂದಿನ ಯಾವಾಗ ಈಗ 2 ದಿನದ ಕೆಳಗಡೆ ನಾವೀಗ ಫೋನ್ ಮಾಡಿದ್ರಿ, ಈ ವಿಷಯ ಇದೆ ಅಂತ. ಆಯ್ತು ಬರ್ತೀವಿ ಅಂತ ಹೇಳಿದ್ರು. ಈ ಸದನ ನಡಿಬೇಕು ಅಂತ ಹೇಳಿ ನಾವೆಲ್ಲರೂ ಸದಸ್ಯರಿಗೆ ಅಟೆಂಡ್ ಆಗ್ಬೇಕು ಅಂತಾನೆ ಹೇಳಿದ್ವಿ. ಅದಾಗ್ಬಿಡ್ಲಿ, ಆದ್ಮೇಲೆ ಕೂಡ ನೀವು ಒಂದು ಸಂದೇಶ ಮತ್ತೆ ನೀವು ನಮಗೆ ಕಳಿಸ್ಬೇಕಾಯ್ತು. ಯಾವ್ದು ನೀವು ಒಂದು 10 ಗಂಟೆಗೆ ನಾವು ಬರಕ್ ಆಗಲ್ಲ ಮೀಟಿಂಗ್ಗೆ, ಆಮೇಲೆ ನೀವು 11 ಗಂಟೆ ಸ್ಟಾರ್ಟ್ ಮಾಡಬೇಡಿ, 12 ಗಂಟೆ ಮಾಡಿ ಮಾಡ್ತಾ ಇರ್ಲಿಲ್ಲ. ಸಭಾಪತಿಗಳು ಫೋನ್ ಮಾಡಿದ್ದಾರೆ, ನಾನು ಇವಾಗ ಮಾತಾಡಿದೆ ಅಂತ ಹೇಳಿ. ಆಯ್ತು ನೀವು ಹೇಳ್ಬಿಡಿ. ಈಗ ಒಂದು ನಾನು ಅವ್ರಿಗೆ ಹೇಳಿ, ಸಭಾಪತಿಗಳೇ ಈ ವಿಷಯದಲ್ಲಿ ನಮ್ ಕಡೆಯಿಂದ ಇದಾಯ್ತು. ಈಗ ನಿಮ್ ಕಡೆಯಿಂದ ಆಗಿರುವಂತ ಒಂದು ಲೋಪ ಏನಪ್ಪಾ ಅಂತಂದ್ರೆ, ಈಗ ನನ್ನ ಕಡೆಯಿಂದ ಅಲ್ಲ, ಹೌದು, ಪೀಠದಿಂದ ಆಗಿರುವಂತ ಒಂದು ಲೋಪ ಏನು ಅಂತಂದ್ರೆ, ಸಭಾಪತಿಗಳೇ ಪ್ರತಿಪಕ್ಷ ಇರೋದು ಯಾಕೆ? ಸರ್ಕಾರವನ್ನ ವಾಚ್ ಮಾಡಕ್ಕೆ. ಸರ್ಕಾರ ಏನ್ ತಪ್ಪು ಮಾಡುತ್ತೆ ಅದನ್ನ ಹಿಡ್ಕೊಳ್ಳಕ್ಕೆ. ನಾವು ಸರ್ಕಾರ ಏನ್ ತಪ್ಪು ಮಾಡಿದೆ ಅದನ್ನ ಹಿಡ್ಕೊಂಡಿದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.